ಬಿಜೆಪಿ ವಿರುದ್ಧ ಮನ್ಸೂರ್ ಅಲಿ ಖಾನ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರದಿಂದ ನಯಾ ಪೈಸೆ ಬರ ಪರಿಹಾರ ಕೊಟ್ಟಿಲ್ಲ, ಗ್ಯಾರಂಟಿಗಳನ್ನು ಕೊಟ್ಟು ಕಾಂಗ್ರೆಸ್ ನುಡಿದಂತೆ ನಡೆದಿದೆ. ಎಐಸಿಸಿ ಪ್ರಣಾಳಿಕೆಯಲ್ಲೂ ಗ್ಯಾರಂಟಿ ಕೊಟ್ಟಿದ್ದೇವೆ, ಎಲ್ಲ ಭರವಸೆಗಳನ್ನು ನಾವು ಈಡೇರಿಸುತ್ತೇವೆ. ಬೆಂಗಳೂರು ಸೆಂಟ್ರಲ್ಗೆ ಸಂಸದರ ಕೊಡುಗೆ ಏನೂ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ಒಬ್ಬರಾದರೂ ಮಾತನಾಡಿದ್ದಾರಾ? ರಾಜ್ಯಕ್ಕಾದ ತೆರಿಗೆ ಅನ್ಯಾಯದ ಬಗ್ಗೆ ಮಾತಾಡಿದ್ದಾರಾ? ನಾನು ಸಂಸತ್ಗೆ ಹೋದರೆ ರಾಜ್ಯದ ಪರ ಧ್ವನಿಯಾಗುವೆ, ನಾನು ಶಿಕ್ಷಣದ ಕಡೆ ಹೆಚ್ಚು ಗಮನ ಕೊಡ್ತೀನಿ, ಹಸಿರು ಬೆಂಗಳೂರಾಗಬೇಕು, ಯುವಕರಿಗೆ ಉದ್ಯೋಗದ ಕಡೆಗೆ ಗಮನ ಕೊಡ್ತೀನಿ ಎನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಮನ್ಸೂರ್ ಅಲಿ ಖಾನ್ ಅವರು. ನಮ್ಮ ಪ್ರತಿನಿಧಿ ಆನಂದ್ ಅವರು ಮನ್ಸೂರ್ ಅಲಿ ಖಾನ್ ಅವರ ಜೊತೆಗೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರಂತೂ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಖುದ್ದು ಅವರು ಬೆಳಗ್ಗೆಯಿಂದ ತಡರಾತ್ರಿವರೆಗೂ ಕೂಡ ಬಿಡುವಿಲ್ಲದೆ ಬಿರುಸಿನ ಪ್ರಚಾರಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮನ್ಸೂರ್ ಅಲಿ ಖಾನ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ ತಾವು ಇವತ್ತು ಫೀಲ್ಡ್ಗಿಳಿದಿದ್ದೀರಿ. ನಿನ್ನೆಯಿಂದಲೂ ಕೂಡ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ಹೋಗಿ ಅವರ ಒಂದು ಸಮಸ್ಯೆಗಳನ್ನ ಕೇಳ್ತಾ ಇದ್ರಿ. ಇಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರ, ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ನಿವಾಸಿಗಳು ಎದುರಿಸ್ತಾ ಇರ್ತಕ್ಕಂಥ ಕುಂದು ಕೊರತೆಗಳೇನು ಸರ್? ನೋಡಿ, ನೀವು ನೋಡಿದ್ರೆ ಈ ಬೆಂಗಳೂರು ಕ್ಷೇತ್ರದಲ್ಲಿ 15 ವರ್ಷದಿಂದ ಎಕ್ಸಾಂಪಲ್ ನೀರು ಸಮಸ್ಯೆ ಇದೆ, ಮತ್ತೆ ಟ್ರಾಫಿಕ್ ಸಮಸ್ಯೆ ಇದೆ, ಅರ್ಬನ್ ಪ್ರಾಜೆಕ್ಟ್ಸ್ ಏನು ಬಂದಿದೆ ಸ್ಲೋ ಪೇಸ್ನಲ್ಲಿ ನಡೀತಾ ಇದೆ. ಸೊ ಬೆಂಗಳೂರು ನೋಡಿ, ಬೆಂಗಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಹಳೆ ಕ್ಷೇತ್ರದ ಮತ್ತೆ ಹೊಸ ಕ್ಷೇತ್ರ ಮಾದೇಪುರ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅದು ಆ ಕಡೆ ಎಲ್ಲ ಬಹಳ ಪರಿಸ್ಥಿತಿ ಇದೆ ಜನರಿಗೆ. ಇದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ನಡೆದಿಲ್ಲ. ನೀವು ನೋಡಿದ್ರೆ ಮೆಟ್ರೋ ಟ್ರೈನ್ ಕನ್ಸ್ಟ್ರಕ್ಷನ್ ಒನ್ ಆಫ್ ದ ಸ್ಲೋಯೆಸ್ಟ್ ಇಂಡಿಯಾದಲ್ಲಿ. ಬಸ್ ಫೀಡರ್ ಸಿಸ್ಟಮ್ ಸರಿಗಿಲ್ಲ ಅಲ್ಲಿ. ಮತ್ತೆ ಮಳೆ ಬಂದರೆ ಫ್ಲಡ್ಡಿಂಗು, ಇಲ್ಲಾದ್ರೆ ನೀರು ಸಮಸ್ಯೆ. ಲೇಕ್ಸ್ ಎನ್ಕ್ರೋಚ್ಮೆಂಟ್ ಆಗಿದೆ, ಲೇಕ್ಸ್ ಡೆವಲಪ್ಮೆಂಟ್ ಆಗಿಲ್ಲ, ವಾಟರ್ ರಿಜುವಿನೇಷನ್ ಆಗಿಲ್ಲ. ಅದಕ್ಕೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಸಿಟಿ ಇರೋದಕ್ಕೋಸ್ಕರ ಇದೆಲ್ಲ ಜನರು ಬೇರೆ ಕಡೆಯಿಂದ ಬರ್ತಾರೆ. ಬಟ್ ಅದಕ್ಕೆ ನಮಗೆ ನೀರು ಸಮಸ್ಯೆ ಇದೆ, ಅದು ನಮಗೆ ಫಂಡ್ಸ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಬೇಕು. ನನ್ನ ಪ್ರಕಾರ ಈ 3 ಟರ್ಮ್ MP ಸಾಹೇಬರು ಏನಿದ್ದಾರೆ ಅವರು ಈ ವಿಷಯದಲ್ಲಿ ಅವ್ರ ರಿಪೋರ್ಟ್ ಕಾರ್ಡ್ ಬಹಳ ವೀಕ್ ಇದೆ. ಸರ್, ನೀವು ರಾಜಕಾರಣಿ ಮಾತ್ರವಲ್ಲ, ಸೋಷಿಯಲ್ ಆಕ್ಟಿವಿಸ್ಟ್ ಕೂಡ. ಶಿಕ್ಷಣ ಮತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಕ್ಷೇತ್ರದ ಜನರಿಗೆ ಏನೊಂದು ಆಶ್ವಾಸನೆ ಕೊಡ್ತೀರಿ? ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಅದು. ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ಒಂದು ಮಗುಗೆ ಒಳ್ಳೆ ಎಡ್ಯುಕೇಷನ್ ಸಿಗಬೇಕು, ಮತ್ತು ನಮ್ಮ ಗೌರ್ಮೆಂಟ್ ಪ್ರಯಾರಿಟಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ಇಂಪ್ರೂವ್ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ಸ್ ಇಂಪ್ರೂವ್ ಮಾಡಬೇಕಂದ್ರೆ ನಾನು ಹೇಳ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್, ಟೀಚರ್ಸ್ ಎಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇರಬೇಕು. ಫಸ್ಟ್ ಧರ್ಮ ಗೌರ್ಮೆಂಟ್ದು, ಪ್ರೈವೇಟ್ ಸ್ಕೂಲ್ಸ್ ಎಡ್ಯುಕೇಷನ್ ಕೊಡ ಫಸ್ಟ್ ಧರ್ಮ ಗೌರ್ಮೆಂಟ್ದು. ನಾವು ಗೌರ್ಮೆಂಟ್ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು, ಅದು ಪ್ರಯತ್ನ ಪಡ್ತೀನಿ ನಾನು. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಮಾತು. ಎಲ್ಲಾ ನಾಯಕರು ಕೂಡ ಒಟ್ಟಾಗಿ ನಾವು ಹೋಗ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ. Thank you.